ಮಧ್ಯಾಹ್ನದ ಅಡುಗೆಗೆ ಏನಪ್ಪಾ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಇವತ್ತೊಂದು ಸಿಂಪಲ್ ಆಗಿರೋಂಥ ಕಾಂಬೋ ರೆಸಿಪಿನ ಅತಿ ಸುಲಭವಾಗಿ ಕುಕ್ಕರಲ್ಲೇ ಮಾಡಿ ಮುಗಿಸೋವಂಥ ಐಡಿಯಾ ತೋರಿಸ್ತೀನಿ. ಅದೇನು ಅಂತಂದರೆ ಮಂಗಳೂರು ಸೌತೆಕಾಯಿ ಸಾಂಬಾರು ಹಾಗೆ ಚಪ್ರದ ಅವರೆಕಾಯಿ ಪಲ್ಯ. ಇದನ್ನು ರುಚಿಯಾಗಿ ಹದವಾಗಿ ಮಾಡೋದು ಹೇಗೆ ಅಂತ ನೋಡೋಣ. ನಾನು ಆಶಾ, ನಿಮಗೆಲ್ಲರಿಗೂ ಅಡುಗೆ ಸಾಧನೆಗೆ ಸ್ವಾಗತ. ಈ ಮಂಗಳೂರು ಸೌತೆಕಾಯಿ ಸಾಂಬಾರು ಮಾಡಬೇಕಾದ್ರೆ ಮೊದಲನೇ ಸ್ಟೆಪ್ಪು ತೊಳೆದಾದ್ಮೇಲೆ ಅದು ಅಂಟನ್ನು ತೆಗಿಬೇಕಾಗುತ್ತೆ. ಕೆಲವು ಸಾರಿ ಏನಾಗುತ್ತೆ ಅಂದರೆ ಈ ಸೌತೆಕಾಯಿ ಕಹಿ ಇರುತ್ತೆ, ಗೊತ್ತಾಗ್ದೇ ನಾವು ಚೆಕ್ ಮಾಡ್ದೇ ಸಾಂಬಾರು ಮಾಡಿಬಿಟ್ರೆ ಸಾಂಬಾರೆಲ್ಲ ಕಹಿ ಆಗೋಗ್ಬಿಡುತ್ತೆ, ವೇಸ್ಟ್ ಆಗೋಗ್ಬಿಡುತ್ತೆ. ಅದನ್ನು ಕಹಿನ ಕಡಿಮೆ ಮಾಡೋದಕ್ಕೆ ಅಂತ ಇಲ್ಲಿ ಅಂಟನ್ನು ತೆಗಿಬೇಕಾಗುತ್ತೆ. ಈ ಅಂಟನ್ನು ತೆಗೆದ್ಮೇಲೆ ನಾವು ಸ್ವಲ್ಪ ಟೇಸ್ಟ್ ಮಾಡಬೇಕು. ಆಗಲೂ ಸಹ ಈ ಸೌತೆಕಾಯಲ್ಲಿ ಕಹಿ ಇದೆ ಅಂತಂದರೆ ಇದನ್ನು ಉಪಯೋಗಿಸ್ದೇ ಇರೋದೇ ಒಳ್ಳೆಯದು. ಈಗ ಸೌತೆಕಾಯಿನಲ್ಲಿ ಅಂಟನ್ನೆಲ್ಲ ತೆಗೆದುಬಿಟ್ಟು ಈಗ ಸಿಪ್ಪೆನ ತೆಗಿತಾ ಇದ್ದೀನಿ. ಸಿಪ್ಪೆ ತೆಗೆಯೋದು ಆಪ್ಷನಲ್ಲು. ಕೆಲವರು ಈ ಸಿಪ್ಪೆನ ಇಟ್ಕೊಳ್ತಾರೆ, ಕೆಲವರು ತೆಗ್ದು ಹಾಕ್ಬಿಡ್ತಾರೆ. ಸಿಪ್ಪೆ ತುಂಬ ಎಳೆದಿದೆ, ಸ್ವಲ್ಪ ಚೆನ್ನಾಗಿದೆ ಅಂದರೆ ಇಟ್ಕೋಬೋದು, ಇಲ್ಲ ಅಂದರೆ ತೆಗ್ದು ಹಾಕ್ಬಿಡೋದು ಒಳ್ಳೆಯದು. ಈಗ ಸಿಪ್ಪೆ ತೆಗೆದುಬಿಟ್ಟು ನೆಕ್ಸ್ಟು ಒಳಗಡೆ ಬೀಜನ ಈ ರೀತಿ ಸ್ಪೂನಿನಲ್ಲಿ ಚೆನ್ನಾಗಿ ಸ್ಕೂಪ್ ಔಟ್ ಮಾಡ್ತಾಯಿದ್ದೀನಿ. ಈ ಬೀಜನ ಒಂದು ಸ್ವಲ್ಪನೂ ಸಹ ಇಟ್ಕೋಬಾರ್ದು. ಬೀಜ ಎಲ್ಲ ಇದೆ, ಅದು ತಿರುಳಿದೆ ಅಂತಂದರೆ ಸಾಂಬಾರಿನಲ್ಲಿ ಸ್ವಲ್ಪ ಕಹಿ ಅಂಶ ಬರೋದು ಜಾಸ್ತಿ ಆಗುತ್ತೆ. ಈಗ ಮೊದಲು ನಾವು ಅಂಟನ್ನು ತೆಗೆದುಬಿಟ್ಟು ಆಮೇಲೆ ಸಿಪ್ಪೆನ ತೆಗೆದು ಇವಾಗ ಬೀಜನ ತೆಗಿತಾ ಇದ್ದೀನಿ. ಬೀಜನೂ ಸಹ ಚೆನ್ನಾಗಿ ತೆಗಿಬೇಕು. ಬೀಜ ತೆಗೆದ ಮೇಲೂ ಅಲ್ಲೊಂದು ಲೇಯರ್ ಇರುತ್ತೆ, ಸಾಫ್ಟಾಗಿ ಲೇಯರ್ ಇರುತ್ತೆ, ಅದನ್ನು ಸಹ ತೆಗೆದ್ರೆ ಒಳ್ಳೆಯದು. ಆಗ ಸಾಂಬಾರು ರುಚಿಯಾಗಿ ಬರುತ್ತೆ. ಇದೆಲ್ಲ ಆದಮೇಲೆ ಇದನ್ನು ಮೀಡಿಯಮ್ಮಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಮೊದಲೇ ಹೇಳಿದೆ, ಈ ಸೌತೆಕಾಯಿನ ಮೊದಲು ನಾವು ಟೇಸ್ಟ್ ಮಾಡಿ ನೋಡಬೇಕು. ಅದರಲ್ಲಿ ಒಂದು ಸ್ವಲ್ಪನೂ ಕಹಿ ಅಂಶ ಇರಬಾರ್ದು, ಇದ್ದರೆ ಅದನ್ನ ಎಸ್ಬಿಡೋದು ಒಳ್ಳೆಯದು. ಇವಾಗ ಸೌತೆಕಾಯಿ ಚೆನ್ನಾಗಿದೆ, ಕಹಿ ಏನಿಲ್ಲ. ಈಗ ಮೀಡಿಯಮ್ ಪೀಸಸ್ ಆಗಿ ಕಟ್ ಮಾಡ್ಕೊಂಡು ಒಂದು ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಸೈಡ್ಗೆ ಇಡೋಣ. ನೆಕ್ಸ್ಟ್ ಚಪ್ರದ ಅವರೆಕಾಯಿ ಕ್ಲೀನ್ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ಚಪ್ರದ ಅವರೆಕಾಯಿ ಈ ಥರ ಇರುತ್ತಲ್ಲ, ಮೊದಲು ಅದು ಸಿದ್ರೆ ತೆಗೆದುಬಿಟ್ಟು ಓಪನ್ ಮಾಡಿ ಒಳಗಡೆ ಏನಾದರೂ ಹುಳ ಇದೆಯಾ, ಹಾಳಾಗಿದೆಯಾ ಅಂತ ನೋಡಬೇಕು. ಚಪ್ರದ ಅವರೆಕಾಯಿ ಪ್ರಾಬ್ಲಮ್ ಏನು ಅಂದರೆ ಹೊರಗಡೆ ಚೆನ್ನಾಗೇ ಇರುತ್ತೆ, ಒಳಗಡೆ ಓಪನ್ ಮಾಡಿದ್ರೆ ಕೆಲವು ಸಾರಿ ಹುಳ ಇರುತ್ತೆ, ಹಾಳಾಗೋಗೂ ಇರುತ್ತೆ. ಹಾಗಾಗಿ ಈ ಥರ ಓಪನ್ ಮಾಡಿ ಒಳಗಡೆ ಚೆನ್ನಾಗಿದ್ದರೆ ಮಾತ್ರ ಈ ಥರ ಸಪ್ರೇಟಾಗಿಟ್ಬಿಟ್ಟು ಆಮೇಲೆ ಈ ರೀತಿ ಎಲ್ಲನೂ ಜೋಡಿಸಿ ಎಷ್ಟು ಸಣ್ಣಕ್ಕೆ ಆಗುತ್ತೋ ಅಷ್ಟು ಸಣ್ಣಕ್ಕೆ ಕಟ್ ಮಾಡ್ಕೊಳ್ಳೋದು ಒಳ್ಳೆಯದು. ಇಲ್ಲಿ ಚಪ್ರದ ಅವರೆಕಾಯಿನ 1/4 kg ಅಷ್ಟು ಚಪ್ರದ ಅವರೆಕಾಯಿನ ಚೆನ್ನಾಗಿ ತೊಳೆದ್ಬಿಟ್ಟು ಸಿದ್ದೆ ತೆಗೆದು ಓಪನ್ ಮಾಡಿ ಈ ರೀತಿ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಸಹ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಮಂಗಳೂರು ಸೌತೆಕಾಯಿ ಒಂದು ಪಾತ್ರೆಗೆ ಹಾಕ್ಕೊಂಡಾಯಿತು, ಚಪ್ರದ ಅವರೆಕಾಯಿ ಪೀಸಸ್ನು ಸಹ ಇನ್ನೊಂದು ಪಾತ್ರೆಗೆ ಸೇರಿಸ್ಕೊಂಡಿದ್ದೀನಿ. ಇವಾಗ ನಾನು ಬೇಳೆನ ಸೇರಿಸ್ತಾ ಇದ್ದೀನಿ. ಇಲ್ಲಿ ಬೇಳೆ 4 ಟೇಬಲ್ ಸ್ಪೂನಷ್ಟು ತೊಗರಿ ಬೇಳೆನ ಇಲ್ಲಿ 1 ಗಂಟೆಯಷ್ಟು ನೆನೆಸಿಟ್ಟಿದ್ದೆ. ಈಗ ನೆನೆಸಿರೋಂಥ ನೀರನ್ನೆಲ್ಲ ತೆಗೆದುಬಿಟ್ಟು ಈಗ ಮತ್ತೆ ಫ್ರೆಶ್ ಆಗಿ ಬೇಳೆ ಮುಳುಗಷ್ಟು ನೀರನ್ನ ಸೇರಿಸ್ತಾ ಇದ್ದೀನಿ. ಹಾಗೆ ಮಂಗಳೂರು ಸೌತೆಕಾಯಿಗೂ ಸಹ ನೀರನ್ನ ಸೇರಿಸಿ ಸ್ವಲ್ಪ ಅರಿಶಿನ ಪುಡಿ ಎರಡಕ್ಕೂ ಹಾಕ್ತಾಯಿದ್ದೀನಿ. ಆದರೆ ಚಪ್ರದ ಅವರೆಕಾಯಿಗೆ ನಾನು ನೀರನ್ನ ಸೇರಿಸಿಲ್ಲ. ನೀರನ್ನ ಸೇರಿಸ್ತಾನೇ ಹಾಗೆ ಬೇಯಿಸಿದರೆ ಅದು ಉದುದ್ರಾಗಿ ಬರುತ್ತೆ. ಕುಕ್ಕರ್ನಲ್ಲಿ ಇಡಬೇಕಾದ್ರೆ ಕೆಳಗಡೆ ಬೇಳೆನ ಇಡಿ, ಯಾಕೆಂದರೆ ಚೆನ್ನಾಗಿ ಸಾಫ್ಟಾಗಿ ಬೇಯುತ್ತೆ. ಮೇಲ್ಗಡೆ ಚಪ್ರದ ಅವರೆಕಾಯಿನ ಇಟ್ಬಿಟ್ಟು ಮುಚ್ಚಳ ಮುಚ್ಚಿ ಇದನ್ನು 3 ವಿಸಲ್ ಹೈ ಫ್ಲೇಮಲ್ಲಿ ಕೂಗಿಸಿ ಅಥವಾ ಮೀಡಿಯಮ್ ಫ್ಲೇಮಲ್ಲಿ 2 ವಿಸಲ್ ಕೂಗಿಸಿ ಸಾಕಷ್ಟೇ. ಮಾಮೂಲಿ ನೀವು ಬೇಳೆ ಹೇಗೆ ಬೇಯಿಸ್ತೀರೋ ಅದೇ ರೀತಿ. ಆಮೇಲೆ ಅವೆಲ್ಲ ಹೋದ್ಮೇಲೆ ಮುಚ್ಚಳ ತೆಗೆದ್ರೆ ಇಲ್ಲಿ ಚಪ್ರದ ಅವರೆಕಾಯಿ ಸಹ ಚೆನ್ನಾಗಿ ಬೆಂದಿದೆ, ಹಾಗೆ ಉದುದ್ರಾಗಿದೆ. ಮಂಗಳೂರು ಸೌತೆಕಾಯಿ ಸಹ ಪರ್ಫೆಕ್ಟಾಗಿ ಬೆಂದಿದೆ. ತೊಗರಿ ಬೇಳೆನ ಮಾತ್ರ ನಾನು ಕೆಳಗಡೆ ಇಟ್ಟಿದ್ದೆ, ಯಾಕೆಂದರೆ ಚೆನ್ನಾಗಿ ಸಾಫ್ಟಾಗಿ ಬೇಕೊಳ್ಳಿ ಅಂತ. ಹಾಗಾಗಿ ತೊಗರಿ ಬೇಳೆನೂ ಸಹ ಪರ್ಫೆಕ್ಟಾಗಿ ಬೆಂದಿದೆ. ಈಗ ತೊಗರಿ ಬೇಳೆನ ಬಿಸಿ ಇರಬೇಕಾದ್ರೆ ಸ್ಪೂನಲ್ಲಿ ಈ ರೀತಿ ಮಿಕ್ಸ್ ಮಾಡಿದ್ರೆ ಸ್ವಲ್ಪ ಸಾಫ್ಟ್ ಆಗುತ್ತೆ. ಆದರೆ ಬ್ಲೆಂಡರಿಗೆ ಹಾಕಿ ಒಂದು ಸಾರಿ ಓಡಿಸಿದ್ರೆ ಈ ರೀತಿ ನೈಸಾಗಿ ಪೇಸ್ಟಾಗಿ ಹೋಗ್ಬಿಡುತ್ತೆ. ಆಗ ಸಾಂಬಾರು ಎಕ್ಸಲೆಂಟಾಗಿ ಬರುತ್ತೆ. ಇವತ್ತು ನಾನು ಒಗ್ಗರಣೆ ಹಾಕೋದಕ್ಕೆ ಅಂತ ಅಗಾರೋ ಅವರ ಟ್ರೈಪ್ಲೈ ಓಕನ್ನು ಉಪಯೋಗಿಸ್ಕೊಳ್ತಾ ಇದ್ದೀನಿ, 24 ಸೆಂಟಿಮೀಟರ್ದು. ಮೊದಲು ನಾವು ಅವರೆಕಾಯಿ ಒಗ್ಗರಣೆ ಹಾಕೋದು ಹೇಗೆ ಅಂತ ನೋಡೋಣ, ಆಮೇಲೆ ನಾವು ಸಾಂಬಾರು ಸೈಡಿಗೆ ಹೋಗೋಣ. ಇಲ್ಲಿ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಅದಕ್ಕೆ ಮಾಮೂಲಿ ಒಗ್ಗರಣೆಗೆ ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ, ಕೆಂಪು ಮೆಣಸಿನಕಾಯಿ ಹಾಕಿ ಅದ್ರ ಮೇಲೆ ಬೇಯಿಸಿರೋ ಅಂಥ ಚಪ್ರದ ಅವರೆಕಾಯಿ ಪೀಸನ್ನು ಸೇರಿಸ್ತಾ ಇದ್ದೀನಿ. ಈಗ ನಮ್ಮ ಹತ್ರ 2 ಆಪ್ಷನ್ ಇದೆ. ಒಂದು ಹರ್ಬರಿ ತೆಂಗಿನಕಾಯಿ ತುರಿನ ಉದಿಸ್ಬೋದು, ಇಲ್ಲಾಂದರೆ ಈ ರೀತಿ ಮಸಾಲೆಯಾಗಿ ರುಬ್ಕೋಬಹುದು. 2 ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ, 1 ಹಸಿಮೆಣಸಿನಕಾಯಿ, ಜೀರಿಗೆ, ಸ್ವಲ್ಪ ಬೆಳ್ಳುಳ್ಳಿ ಇಷ್ಟನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೀರು ಹಾಕ್ತಾನೆ ಈ ರೀತಿ ಪುಡಿ ಮಾಡಿಕೊಂಡು ಆ ಪುಡಿನ ಅವರೆಕಾಯಿಗೆ ಹಾಕಿ ಸ್ವಲ್ಪ ಉಪ್ಪಿನ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಚಪ್ರದ ಅವರೆಕಾಯಿ ಪಲ್ಯ ರೆಡಿಯಾಗಿ ಹೋಗ್ಬಿಡುತ್ತೆ. ಕೊನೆಗೆ ಧಾರಾಳವಾಗಿ ಕೊತ್ತಂಬರಿ ಎಲೆನ ಸೇರಿಸಿದ್ದೀನಿ. ಸಿಂಪಲ್ಲಾಗಿ ಮಾಡೋವಂಥ ಪಲ್ಯ, ಮಸಾಲೆನ ರುಬ್ಬಿ ಪಲ್ಯಕ್ಕೆ ಹಾಕಿರೋದ್ರಿಂದ ಎಕ್ಸಲೆಂಟ್ ಟೇಸ್ಟ್ ಕೊಡುತ್ತೆ. ಈಗ ಪಲ್ಯ ರೆಡಿಯಾಗಿದೆ. ನೆಕ್ಸ್ಟು ಸಾಂಬಾರಿಗೆ ಮಸಾಲೆ ರುಬ್ಕೊಳ್ತಾ ಇದ್ದೀನಿ. 2 ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ಪೀಸಸ್ಸು, 2 ಬ್ಯಾಡಗಿ ಮೆಣಸಿನಕಾಯಿ, ಹಾಗೆಯೇ 2 ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿನ ಹಾಕಿ ಮಿಕ್ಸಿ ಜಾರ್ನಲ್ಲಿ ನೈಸಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ಒಂದು ಪಾತ್ರೆಗೆ ಬೇಯಿಸಿರೋ ಅಂಥ ಮಂಗಳೂರು ಸೌತೆಕಾಯಿ ಪೀಸಸ್ನ ಹಾಕಿ ಅದಕ್ಕೆ ಸ್ವಲ್ಪ ಹುಣಸೆ ರಸನ ಸೇರಿಸ್ತಾ ಇದ್ದೀನಿ. ಹುಣಸೆ ರಸ ಹಾಕಿದ ಮೇಲೆ ರುಬ್ಕೊಂಡಂಥ ಮಸಾಲೆನ ಸೇರಿಸ್ತಾ ಇದ್ದೀನಿ.
ಆಮೇಲೆ ಸ್ವಲ್ಪ ಮಸಾಲೆ ಮಿಕ್ಸಿ ಜಾರ್ನಲ್ಲಿ ಇರೋದ್ರಿಂದ ಅದನ್ನು ಸಹ ನೀರು ಹಾಕಿ ತೊಳ್ಕೊಂಡು ಅದನ್ನು ಸೇರಿಸ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಟೀ ಸ್ಪೂನಷ್ಟು ಬೆಲ್ಲದ ಪುಡಿನ ಸೇರಿಸಿ ಇದನ್ನೆಲ್ಲ ಚೆನ್ನಾಗಿ ಕುದಿಯೋದಕ್ಕೆ ಬಿಡೋಣ. ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಕುದಿಬೇಕು. ಅದಾದಮೇಲೆ ಇಲ್ಲಿ ತೊಗರಿಬೇಳೆ ಪೇಸ್ಟ್ನಲ್ಲಿ ಸೇರಿಸ್ತಾ ಇದ್ದೀನಿ. ಈಗ ಎಲ್ಲ ಸಾಮಗ್ರಿಗಳನ್ನ ಹಾಕಾಗಿದೆ ಅಲ್ವಾ, ಇವಾಗ ಆ ಹುಣಸೆ ರಸದ ಹಸಿ ವಾಸನೆ ಹೋಗಬೇಕು. ಅಲ್ಲಿವರೆಗೆ ಚೆನ್ನಾಗಿ ಕುದಿಸೋಣ. ಅಂದರೆ ಒಂದು 5ರಿಂದ 7 ನಿಮಿಷ ಕುದ್ರೆ ಎಲ್ಲ ಹಸಿ ವಾಸನೆ ಹೋಗುತ್ತೆ. ಈಗ ನೀವು ಮೇಲ್ಗಡೆ ನೋಡ್ತಾ ಇರ್ಬೋದು, ನೊರೆ ನೊರೆ ಥರ ಬಂದಿದೆ ಅಂದರೆ ಸಾಂಬಾರು ರೆಡಿ ಆಗಿದೆ ಅಂತ. ಇವಾಗ ಲಾಸ್ಟಿಗೆ ಒಂದು ಸಿಂಪಲ್ಲಾಗಿ ಒಗ್ಗರಣೆ ಕೊಟ್ಬಿಟ್ರೆ ಮಂಗಳೂರು ಸೌತೆಕಾಯಿ ಸಾಂಬಾರು ರೆಡಿ. ಒಗ್ಗರಣೆಗೋಸ್ಕರ ಒಂದು ಟೀ ಸ್ಪೂನಷ್ಟು ಎಣ್ಣೆ, ಮಾಮೂಲಿ ಒಗ್ಗರಣೆ ಸಾಮಗ್ರಿಗಳನ್ನ ಸೇರಿಸ್ತಾ ಇದ್ದೀನಿ. ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕೆಂಪು ಮೆಣಸಿನ್ಕಾಯಿ, ಧಾರಾಳವಾಗಿ ಇಂಗಿನ ಪುಡಿ, ಹಾಗೆ ಸ್ವಲ್ಪ ಕರಿಬೇವಿನ ಎಲೆನ ಹಾಕಿದರೆ ಸಿಂಪಲ್ ಆಗಿರೋಂಥ ಒಗ್ಗರಣೆ ರೆಡಿಯಾಗಿದೆ. ಈ ಬಿಸಿ ಬಿಸಿ ಒಗ್ಗರಣೆನ ಕುದಿತಿರೋ ಅಂಥ ಸಾಂಬಾರು ಮೇಲೆ ಹಾಕಿದರೆ ಅದ್ಭುತವಾಗಿರೋ ಅಂಥ ಮಂಗಳೂರು ಸೌತೆಕಾಯಿ ಸಾಂಬಾರು ರೆಡಿ. ಈ ಸಾಂಬಾರಿಗೆ ಲಾಸ್ಟಿಗೆ ಒಂದು ಒಳ್ಳೆ ಫ್ಲೇವರ್ ಕೊಡಬೇಕು ಅಂತಂದರೆ ಒಗ್ಗರಣೆ ಹಾಕಿದ ಮೇಲೆ ಮತ್ತೆ ನಾನಿಲ್ಲಿ ಕೊತ್ತಂಬರಿ ಎಲೆನ ಸೇರಿಸ್ತಾ ಇದ್ದೀನಿ. ಫೈನಲ್ ಟಚ್ಚಿಗೆ 1/4 ಟೀ ಸ್ಪೂನಷ್ಟು ಇಂಗಿನ ಪುಡಿನ ಲಾಸ್ಟಿಗೆ ಸೇರಿಸ್ತಾ ಇದ್ದೀನಿ. ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಬಿಟ್ರೆ ಘಮ ಅಂತ ಸುವಾಸನೆ ಇರುತ್ತೆ. ಸಾಂಬಾರನ್ನ ತಿನ್ನಬೇಕಾದ್ರೆ ಮೊದಲು ಲೈಟಾಗಿ ಇಂಗಿನ ಫ್ಲೇವರ್ ಬರ್ತಾ ಇರುತ್ತೆ. ಅದಂತ ಎಕ್ಸಲೆಂಟ್ ಆಗಿರುತ್ತೆ. ರುಚಿಯಾಗಿರೋಂಥ ಮಂಗಳೂರು ಸೌತೆಕಾಯಿ ಸಾಂಬಾರು, ಹಾಗೆಯೇ ಆರೋಗ್ಯಕರವಾದಂತಹ ಚಪ್ರದವರೆಕಾಯಿ ಪಲ್ಯ ಎರಡೂ ರೆಡಿಯಾಗಿದೆ. ತುಂಬನೇ ಸುಲಭವಾಗಿ ಮಾಡ್ಬೋದು. ನೀವು ಮನೆಯಲ್ಲಿ ಮಾಡಿ ಹೇಗೆ ಬಂತು ಅಂತ ನಾನು ಕಮೆಂಟ್ ಸೆಕ್ಷನ್ ದಯವಿಟ್ಟು ತಿಳಿಸಿ. ಹಾಗೆ ನೀವು ಇನ್ನೂ ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಡ ಯಾಕೆ, ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಟಚ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ವಾಟ್ಸಪ್ಪಲ್ಲಿ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು, ಬಾಯ್ ಬಾಯ್, ಸಿ ಯು.